ನಮಸ್ಕಾರ, ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಕರಿಗೆ ಇವತ್ತಿನ ಇದನ್ನು ನೋಡ್ರಿ. ನಮ್ಮ ಒಂದು ಗ್ರಾಮೀಣ ಭಾಗದೊಳಗೆ ಭಾಳ ಹಿಂದಿನಿಂದನೂ ಆಟ ಆಡ್ತಾ ಇದೊಂದು ಥರದ ಆಟ. ಬರ್ರಿ ಆ ಆಟ ಇದಕ್ಕೆ ಹುಲಿ ಮನಿ ಆಟ ಅಂತಾರೆ. ಬರ್ರಿ ಆ ಒಂದು ಹುಲಿ ಮನಿ ಆಟದ ಒಂದು ಆಟ ಹೆಂಗೈತೆ ನೋಡ್ಕೊಂಬರೋಣ ಬರ್ರಿ. ನೋಡ್ರಿ, ಇಲ್ಲಿ ಎರಡು ದೊಡ್ಡ ಹಳ್ಳಗಳು ಕಾಣಿಸ್ತಾವಲ್ಲ, ಅವು ಹುಲಿಗಳು. ಅವ್ರನ್ನ ಒಂದು ಬದಿಗೆ ಆಡ್ತಾರೆ, ಒಬ್ಬರು ಆಡ್ತಾರೆ, ಇನ್ನೊಬ್ಬರು ಹಳ್ಳಗಳು ಹಿಡ್ದಾರಲ್ಲ ಅವುಗಳನ್ನು ಹಚ್ತಾರೆ ನೋಡ್ರಿ. ಅಲ್ಲೆಲ್ಲೇ ಅವರಿಗೆ ಆ ಹುಲಿಯನ್ನು ಕಟ್ಟಿ ಹಾಕುವ ಒಂದು ಮೆಥಡ್ ಐತಿ, ಇದ್ರಾಗ ಪದ್ಧತಿ, ಅದೊಂದು ರೂಲ್ಸ್. ಅದರ ಪ್ರಕಾರ ಆಗಿ ಆ ಹಳ್ಳ ಹಚ್ಚಬೇಕಾಗ್ತತಿ ನೋಡ್ರಿ. ಇಲ್ಲಿ ಇವರು ಹುಲಿ ಈಗ ಸರಿಸಿದ್ರೆ ಆ ಕಡೆ ಒಳಗಡೆ, ಅಲ್ಲೊಬ್ಬರು ಹಳ್ಳ ಹಚ್ಚಾಕತ್ತಾರೆ. ಅದರ ಎದುರಿಗಿನ ಹಚ್ಚಿದ್ರೆ ಅದು ಒಂದು ಸ್ಟೆಪ್ ದಾಟ್ತೀವಿ ಅಂತಂದ್ರೆ ಆ ಹಳ್ಳನ್ನು ನೀವು ಹುಲಿ ಸರಿಸೋರು ತಕ್ಕೋಬೇಕು. ಅದಕ್ಕಾಗಿ ಆ ಥರ ನೋಡ್ಕೊಂಡು ಅವರು ಹಳ್ಳಗಳನ್ನು ಹಚ್ತಿರ್ತಾರೆ ನೋಡ್ರಿ. ಇಲ್ಲಿ ಹುಲಿ ಆಡ್ಸೋರು ಈ ಥರ ಹುಲಿ ಸರಿಸಾಕತ್ತೀರ, ಅಲ್ಲಿ ಹಳ್ಳ ಸರಿಸೋರು. ಇದಕ್ಕೆ ಹಳ್ಳಗಳು ಇಂತಿಷ್ಟು ಹಳ್ಳಗಳು ಹಚ್ಚೋದು ಅಂತಿರ್ತಾವೆ, ಇಂತಿಷ್ಟು ಹಳ್ಳಗಳನ್ನು ಪ್ಲೇ ಮಾಡ್ಬೇಕಾಗ್ತತಿ, ಆಡಬೇಕಾಗತ್ತೆ. ಅಂಥ ಹಳ್ಳಗಳನ್ನು ಇವ್ರು ತಗೊಂಡು ಆಡ್ತಾರೆ. ಹಳ್ಳಗಳು ಹಚ್ಚು ಖಾಲಿ ಆದ ಈಗ ಇದ್ದ ಹಳ್ಳಗಳನ್ನು ಅವ್ರು ಮೂವ್ ಮಾಡಬೇಕು, ಸರಿಸ್ಬೇಕಾಗ್ತೈತಿ ನೋಡ್ರಿ. ಇಷ್ಟು ಹಳ್ಳಗಳನ್ನು ಹಚ್ಚಾರ ಅಲ್ಲಲ್ಲಿ. ಆ ಹುಲಿಯನ್ನು ಈ ಥರ ಒಂದು ಹಳ್ಳನ್ನು ದಾಟಿ ಬರಲಾರ್ದಂಥ ಒಂದು ಆಟನ ಆಡಿ ಅದನ್ನು ಕಟ್ಟಿ ಹಾಕ್ಬೇಕಾಗ್ತೈತಿ. ಆ ಥರದ ಕೆಲಸ ಹಳ್ಳ ಹಚ್ಚೋರು. ಸಣ್ಣ ಸಣ್ಣ ಹಳ್ಳಗಳದಾವಲ್ಲ, ಅದನ್ನು ಆಡೋರು ಅದೊಂದು ತಂಡ. ಈಚೆ ಕಡೆ ದೊಡ್ಡ ಹಳ್ಳಗಳನ್ನು ಆಡಿಸೋ ಇವೊಂದೊಂದು ಟೀಮ್ ತಂಡ. ಇಬ್ಬರು ಆಡಬೇಕಾಗುತ್ತೆ. ಅದನ್ನು ಅವ್ರ ಪರವಾಗಿನೂ ಆಗಿ ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಇರ್ತಾರೆ. ಇಂತಿಷ್ಟು ಮಂದಿ ಅಂತಲೂ ಏನು ಇರೋಂಗಿಲ್ಲ, ಅದಕ್ಕೆ ಅವ್ರವರು ಸಪೋರ್ಟ್ ಮಾಡ್ಬೋದು. ಆದ್ರೆ ಆಡೋದು ಮಾತ್ರ ಇಬ್ಬರನ್ನು ಆಡೋದಲ್ಲ, ಇದನ್ನು ಇಬ್ಬರು ಆಟ ಇದು ನೋಡಿ. ಅದನ್ನ ಆ ಕಡೆ ಸರಿಸಿದ್ರೆ ಈಗ ಈ ಹಳ್ಳ ಸರಿಸಿದ್ರು ನೋಡು. ಇದನ್ನು ಹಳ್ಳ ಈ ಥರ ದಾಟ್ಲಾರ್ದಂಗೆ ನೋಡ್ಕೊಳ್ತಾರೆ ಅವರು. ಇದೇ ಥರ ಆಟದೊಳಗೆ ಆ ಹುಲಿಯನ್ನು ಕಟ್ಟಿ ಹಾಕುವಂಥ ಒಂದು ಪ್ರಯತ್ನ ನಡೆದೈತಿ. ಅವ್ರವ್ರಿಗೆ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ ಆ ಟೈಪ್ ನೋಡಿರಿ. ಅಲ್ಲಿ ಈ ಕಡೆ ಇಲ್ಲಿ ಮಗ್ಲು ಹೋತಲ್ಲ, ಅಲ್ಲಿ ಹುಲಿ ಸರಿದಾಡ್ದಂಗೆ ಅವರು ಒಂದು ಹಳ್ಳಗಳನ್ನು ಸರಿಸಾಕತ್ಯಾರ. ಈ ಕಡೆಯಿಂದ ಹುಲಿ ಆ ಕಡೆ ತೆಗೆದ್ರು, ಯಾಕಂದ್ರೆ ಇಲ್ಲಿ ಆಡ್ಸೋಕ್ಕೆ ಜಾಗ ಇರಲಿಲ್ಲ. ಅದಕ್ಕಾಗಿ ಅಲ್ಲಿ ಒಂದು ಇನ್ನಷ್ಟು ಹೆಚ್ಚಿನ ಜಾಗಕ್ಕಾಗಿ ಆ ಕಡೆ ಹಳ್ಳ ಸರಿಸಿದ್ರು ಹುಲಿ ದೊಡ್ಡ ಹಳ್ಳಗಳನ್ನು. ಈಗ ಸಣ್ಣ ಹಳ್ಳ ಈ ಕಡೆ ಅವಕಾಶ ಇರ್ತವ್ರಿಗೆ ಇದನ್ನು ಮ್ಯಾಕ್ ತೊಗೊಂಬಂದರು. ಈ ಥರ ಆಡಿ ಆ ಹುಲಿಯನ್ನು ಕಟ್ಟಿ ಹಾಕ್ಬೇಕು. ಮೂವ್ ಮಾಡೋಕೆ ಅವ್ರಿಗೆ ಯಾವುದೂ ಆಪ್ಷನ್ಸ್ ಇರ್ದಂಗೆ ನಿಂದ್ರಿಸೋದು. ಒಂದು ಚೆಸ್ ಆಡೋದು ಹೆಂಗೆ, ಚೆಸ್ಸಿಗೆ ಅದರದ್ದು ಆದಂಥ ಒಂದು ನಿಯಮ, ಒಂದು ಕಾಯಿಗಳ ಗುರುತುಗಳದಾವು. ಅದರ ಪ್ರಕಾರ ಇದು ಹುಲಿಮನಿ ಆಟ. ಹುಲಿಮನಿಗೂ ಅದರದ್ದು ಆದಂಥ ಕೆಲವೊಂದು ನಿಯಮಗಳು, ಈ ಥರ ಗೆರೆ ಹೊಡೆದಾರಲ್ಲ ಮಾರ್ಕ್ಗಳು, ಈ ಥರ ಇರ್ತವೆ. ಇದು ಹಳ್ಳಿ ಒಂದು ವಾತಾವರಣದಾಗ ಬೆಳೆದಂಥ ಆಟ. ಅದಕ್ಕೆ ಹಳ್ಳಗಳಿಂದ ಆಡ್ತಾರೆ. ಇದಕ್ಕೆ ಹುಲಿ ಮನಿ ಅಂತೇಳಿ ಆಟ ಕರೀತಾರೆ. ಇದಕ್ಕೆ ಇತ್ತಿತ್ತಲಾಗೆಲ್ಲ ಭಾಳಗಳ ಆಟಗಳು ಇಂಟರ್ನೆಟ್ನಾಗ ಆಟಗಳು ಜಾಸ್ತಿ ಬಂದವು, ಆನ್ಲೈನ್ ಗೇಮ್. ಕಡೆ ಬರ್ರಿ, ಒಳಗೆ
ಸುರಿಗೆ ಬರ್ರಿ ಊಟಕ್ಕೆ ಹೆಂಗೆ ಹೋಗ್ತೀರಿ ನೋಡು ನಾವು ಊಟಕ್ಕೆ ಹೆಂಗೆ ಹೋಗಕ್ಕೆ ನೋಡು ಆಟ ನೋಡ್ರಿ ನನ್ನ ಆಡ ಇದನ್ನ ಇಷ್ಟ ತಕೊಂತಾರ ಎಲ್ಲಿ ತಕೊಂಡಾರ ಆಳ ಬರ್ಲನ ಏನಾಗೈತಿ ಹಣ್ಣಾಡು ಒಳಗಾಡು ಒಳಗಾಡು ಅವೆಲ್ಲ ಆನ್ಲೈನ್ ಬರೋಕ್ಕಿಂತ ಮುಂಚೆ ಇದು ಆಟ ಭಾಳ ಪ್ರಸಿದ್ಧಿ ಪಡೆದಿತ್ತು. ಈಗ ಅದನ್ನು ಹೋಗ್ತೇವೆ ಇದು ನಮ್ಮ ಸರ್ಚ್ ಹಳ್ಳಿ ನಾಡಿನೊಳಗೆ ಈ ಆಟ ಭಾಳ ಫೇಮಸ್ ಆಗಿದೆ. ಹಿಂದಿನ ಒಂದು ತಲೆಮಾರದವರಿಗೆ ಈ ಆಟ ಅತಿ ಹೆಚ್ಚು ಚಿರಪರಿಚಿತ ಆಗಿತ್ತು. ಹಂಗಾಡು ಮತ್ತೆ ಹಂಗೆ ಆಡು ಅಲ್ಲೇ ಆಡು ಅಲ್ಲೇ ಆಡು ಭಾಳ ಕಟ್ಟಿಗೆ ಸಿಗ್ಸಕತ್ತಿದ್ರು. ಅವ್ರವರು ಒಬ್ರಿಗೊಬ್ರು ಹಿಂಗೆ ಸಪೋರ್ಟ್ ಸರಿಸ್ತಾನ. ಸಹಾಯಕರು ಯಾರಾದರೂ ಹಿಂಗೆ ಇದನ್ನು ಆಡೋದನ್ನ ಅಂತ ಈ ಥರ ಸಹಾಯ ಮಾಡ್ತಾರೆ. ಆದರೆ ಇದು ಭಾಳ ಜನಪ್ರಿಯ ಗ್ರಾಮೀಣ ಪ್ರದೇಶದೊಳಗೆ. ಅಂದ್ರೆ ಅತಿ ಸ್ಟ್ರಿಕ್ಟಾಗಿ ಹಳ್ಳಗಳನ್ನು ಮೂವ್ ಮಾಡಿದರು, ಸಣ್ಣ ಸಣ್ಣ ಹಳ್ಳಗಳನ್ನು. ಈ ಹುಲಿಗೆ ಒಂಥರ ಇಕ್ಕಟ್ಟಿಗೆ ಸಿಗುವಂಥ ಪರಿಸ್ಥಿತಿ ಬಂತು. ಗುಡ್ಡಕ್ಕೆ ಹತ್ತಿದ್ರೆ ಹತ್ತಿರಿ ಬಾಯಿ ಬತ್ತ ನೋಡ್ರಿ ಈ ಥರದ ಆಟನ ಆಡಿ ಸಣ್ಣ ಸಣ್ಣ ಹಳ್ಳಿನವರು ಆ ಹುಲಿಯನ್ನು ನೋಡ್ರಿ ಇಕ್ಕಟ್ಟಿಗೆ ಸಿಗಿಸಿದ್ರು. ಅಂದ್ರೆ ಅದರ ಎಲ್ಲ ದಾರಿಗಳನ್ನು ಬಂದ್ ಮಾಡಿದ್ರು. ಇದು ಹುಲಿ ಮನಿ ಆಟ, ಇದು ಅಪ್ಪಟ ಗ್ರಾಮೀಣ ಆಟ. ಈ ಆಟ ಗೊತ್ತಿದ್ರೆ ಈ ಆಟದ ಬಗ್ಗೆ ನಮಗೆ ಕಮೆಂಟ್ ಮಾಡಿರಿ. ವಿಡಿಯೋ ನೋಡಿ ಧನ್ಯವಾದಗಳು.